ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾನುಗೌಡ. ಗೈಸ್, ನಮ್ಮ ಮನೇಲಿ ಇವತ್ತು ಫಿಶ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ನಾನಿವತ್ತು ಫಸ್ಟ್ ಟೈಮ್ ಫಿಶ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಮಸಾಲೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಏನೇನು ಐಟಮ್ಸ್ ಹಾಕಿ ರೆಡಿ ಮಾಡ್ತೀನಿ ಅಂತ ನೋಡ್ಕೊಂಡು ಮಾಡೋಣ ಬನ್ನಿ. ಗೈಸ್, ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಖಾರ ಪುಡಿ, 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ನಿಂಬೆಹಣ್ಣು ಆ್ಯಂಡ್ 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಜೀರಿಗೆ ಮತ್ತು ಮೆಣಸಿಂದು 1 ಟೇಬಲ್ ಸ್ಪೂನ್ ಪುಡಿ ಮಾಡ್ಕೊಂಡಿರೋದು ಹುರಿದ್ಬಿಟ್ಟು. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಸೊ ಆಮೇಲೆ ಫಿಶ್ಗೆಲ್ಲ ಖಾರನ ನೀಟಾಗಿ ಹಚ್ಚಿ. ಗೈಸ್, ಇವಾಗ ನಾನು ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ಆಮೇಲೆ ಅದೇ ನಾನು ಜೀರಿಗೆ ಮತ್ತು ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು. ಆ್ಯಂಡ್ ನೆಕ್ಸ್ಟ್ ಖಾರ ಪುಡಿ, ಆಮೇಲೆ ಉಪ್ಪು, ಮತ್ತು ಧನಿಯಾ ಪುಡಿ. ಸೊ ಇದಕ್ಕೆ ನಿಂಬೆಹಣ್ಣು ನೀಟಾಗಿ ಬೀಜ ಎಲ್ಲ ತೆಗೆದ್ಬಿಟ್ಟು ನಿಂಬೆಹಣ್ಣಿಂದು ಇಲ್ಲಿ 2 to 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಕೈಯೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದನ್ನು ಫಿಶ್ಗೆ ನೀಟಾಗಿ ಅಪ್ಲೈ ಮಾಡಿ ಆ್ಯಂಡ್ ಫಿಶ್ನ ಫ್ರೈ ಮಾಡೋದನ್ನೆಲ್ಲ ತೋರಿಸ್ತೀನಿ. ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಗೈಸ್, ನಾನು ಒಂದು 3 to 4 ಟೈಮ್ಸ್ ಫಿಶ್ನ ವಾಶ್ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮ್ ಸುಮ್ಮನೆ ನಿಮ್ಮ ಮುಂದೆ ತೋರಿಸೋದಕ್ಕೋಸ್ಕರ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿದ್ದೀನಿ ಫಿಶ್ನ ನಾನು. ಸೊ ಬನ್ನಿ ನೆಕ್ಸ್ಟ್ ಇದಕ್ಕೆ ಮಸಾಲೆ ಎಲ್ಲ ಹಚ್ಚಿ ರೆಡಿ ಮಾಡೋಣ. ಗೈಸ್, ಫಿಶ್ನ ನಾನು ಇದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಎಲ್ಲ ಫಿಶ್ನ ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ತೋರ್ಸೋಕ್ಕೋಸ್ಕರ ಲಾಸ್ಟ್ ಫಿಶ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಉಪ್ಪು ಖಾರನ ಆ್ಯಡ್ ಮಾಡೋಣ ನೀಟಾಗಿ. ಗೈಸ್, ನಾನು ಎಲ್ಲನೂ ಹಚ್ಚಿದ್ದೀನಿ. ಲಾಸ್ಟ್ ಒಂದು ನಿಮಗೆ ತೋರ್ಸೋಕ್ಕೋಸ್ಕರ ಇವಾಗ ಹಚ್ತಾ ಇದ್ದೀನಿ. ಸೊ ನೀಟಾಗಿ ಈ ಥರ ಭಾಗ ಮಾಡ್ಕೊಂಡಿರ್ತೀರಲ್ಲ, ಇಲ್ಲೆಲ್ಲ ನೀಟಾಗಿ ಹಚ್ಕೊಳ್ಳಿ. ಬೇಜಾರು ನೋಡ್ಕೊಬಿಡಿ ಹೆಂಗೋ ಹಚ್ತಾ ಇದ್ದೀನಿ ಅಂತ. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಸೊ ನೀಟಾಗಿ ಈ ಥರ ಫಿಶ್ಗೆ ಅಪ್ಲೈ ಮಾಡಿಕೊಂಡು ಸೊ ಇವಾಗ ಇದು ರೆಡಿ ಆಯಿತು. ಇದನ್ನು 1 to 2 hours ಬಿಡ್ತೀನಿ ನಾನು. ಯಾಕೆಂದರೆ ನೀಟಾಗಿ ಉಪ್ಪು ಖಾರ ಹೊಡಿಬೇಕು ನನಗೆ. ಫಿಶ್ಗೆ ನೀಟಾಗಿರಬೇಕು ತಿನ್ನೋಕ್ಕೆ ಚೆನ್ನಾಗಿ. ಸೊ ಬನ್ನಿ, ಅದು ರೆಡಿ ಆದಮೇಲೆ ಅದು ಹೇಗಿರುತ್ತೆ ಅಂತ ಟೇಸ್ಟ್ ರಿವ್ಯೂ ಕೊಡ್ತೀನಿ ನಾನೇ. ಫುಲ್ ಹಚ್ಚಿ ನೀಟಾಗಿ ರೆಡಿ ಮಾಡಿದ್ದೀನಿ. ಸೊ ನಮ್ಮ ಮನೇಲಿ ನಾನು ಸಾಂಬಾರು ತಿನ್ನೋಣ ಅಂತ ನನಗೆ ಮಾತ್ರ ಅಂತ 1 kg ಮೀನು ತೊಗೊಬಂದಿರೋದಿದ್ದು ಎಕ್ಸ್ಟ್ರಾ. ಸೊ ಇದನ್ನು ಇನ್ನೊಂದು ಅವರ್ ಆದಮೇಲೆ ಹೇಗೆ ಟೇಸ್ಟ್ ಕೊಡೋದು ಅಂತ ನೋಡೋಣ ಬನ್ನಿ. 1 eternity later. ಗೈಸ್, ನನ್ನ ಫಿಶ್ ಫ್ರೈ ರೆಡಿ ಆಗಿದೆ. ಸೊ ಇವಾಗ ಇದನ್ನ ತಿಂತೀನಿ. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ, ನಾನು ಮಾಡಿರೋ ಫಿಶ್ ಫ್ರೈ ನಿಮಗೆ ತುಂಬ ಇಷ್ಟ ಆಗಿದ್ರೆ ನೀವು ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಪೂರ್ತಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.